ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಹಳೆಯ ಬೆಡ್ ಸ್ಪ್ರೆಡ್ ಅಥವಾ ದಿಂಬಿನ ಕವರು ಯಾವುದಾದ್ರೂ ಒಂದು ವೇಸ್ಟ್ ಬಟ್ಟೆ, ಇವತ್ತು ಕಾಟನ್ ಬಟ್ಟೆ ಇರೋದು ಹಳೆಯದು, ಹಾಗೆ ನಾವು ಕಟ್ ಮಾಡಿ ಉಳಿದಂತಹ ಕೆಲವು ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಸೂಪರ್ ಹಿಟ್ಟಾದ ಒಂದು ಮ್ಯಾಟನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಹೊಸ ರೀತಿಯ ಮ್ಯಾಟನ್ನು ನಾನು ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡಬೇಕು. ಮ್ಯಾಟನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯೇ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಾದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಮ್ಮ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಈಗ ಬನ್ನಿ, ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು, ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಇದನ್ನು ಯಾವ ರೀತಿಯಾಗಿ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದೇ ಅಳತೆಯ 6 ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಯಾವ ಅಳತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ ಬ್ರೆಡ್ ಸ್ಪ್ರೆಡ್ದು 2 ಪೀಸ್ಗಳನ್ನು ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಕೆಳಗಡೆ ಸ್ಟಿಫಾಗಿ ಬರಬೇಕು ಅಂತ. ಹಾಗೆ ಒಂದು ಶರ್ಟ್ ಪೀಸು ಯಾವುದಕ್ಕೋ ಕಟ್ ಮಾಡಿ ಉಳಿದಿದ್ದು ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೆಸ್ಸು ಹೊಲಿದು ಉಳಿದಿರೋ ಚೂಡಿ ಪೀಸಿದು, ಹಾಗೆ ಯಾವುದಕ್ಕೋ ಕಟ್ ಮಾಡಿ ಉಳಿದಂತಹ ಒಂದು ಬ್ಲೌಸ್ ಪೀಸ್ ಅನ್ನೋಕ್ಕಿಂತ ಯಾವುದೋ ಏನೋ ಹೊಲಿಯೋಕ್ಕೆ ಅಂತ ತೊಗೊಬಂದಿದ್ದು ಲೈನಿಂಗ್ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಾನೀಗ ನೋಡಿ, ಒಂದು ಬಟ್ಟೆ ಇದು, ಅದರ ಮೇಲೆ ಇಲ್ಲಿ ಒಂದು ಶರ್ಟ್ ಪೀಸ್ ಮೇಲೆ ಈ ಬಟ್ಟೆಯನ್ನು ಹಾಕ್ಕೋತೀನಿ. ನೀಟಾಗಿ ಒಂದೇ ರೀತಿಯಲ್ಲಿ ಹಾಕ್ಕೋಬೇಕು. ಆಮೇಲೆ ಈ ಚೂಡಿಯನ್ನು ಹೊಲಿದು ಇಟ್ಕೊಂಡಿರೋ ಬಟ್ಟೆಯನ್ನು ಹಾಕ್ಕೋತೀನಿ. ಆನಂತರ ಮತ್ತೆ ಈ ಲೈನಿಂಗ್ ಕ್ಲಾತನ್ನು ಕೂಡ ಮತ್ತೆ ಹಾಕ್ಕೋತೀನಿ. ಕೆಳಗಡೆ ಬಟ್ಟೆ ಎಲ್ಲ ಸ್ವಲ್ಪ ಉದ್ದಗಿಡ್ಡ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಆಮೇಲೆ ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮೇಲೆ ಏನು ಬ್ಲೂ ಕಲರ್ ಬಟ್ಟೆ ಇದೆಯಲ್ಲ, ಅದು ನಮಗೆ ಒರಿಜಿನಲ್ ಅಳತೆಯ ಬಟ್ಟೆ. ನಾನೀಗ ಅದು ಯಾವ ಅಳತೆ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಉದ್ದ ಬಂದು 17 ಇಂಚುಗಳನ್ನು ತೊಗೊಂಡಿದ್ದೀನಿ. ನೋಡಿ, ಎಕ್ಸಾಕ್ಟ್ ಬ್ಲೂ ಬಟ್ಟೆ 17 ಇಂಚ್ ಇದೆ. ಹಾಗೆ ಇದು 13 ಇಂಚು ಇದೆ. ಎರಡು ಕಡೆನೂ ಸೇಮ್ ಇದೆಯಾ ಅಂತ ನೋಡ್ಕೊಬೇಕು. ಸೇಮ್ ಇದೆ. ಇಲ್ಲಿ ನೋಡಿ, 13 ಇಂಚು ಇದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ನಾವು ಇಲ್ಲಿ ಮಿಡ್ಲಲ್ಲಿ ಒಂದು ಸೂಜಿ ಅಥವಾ ಪಿನ್ನು ಏನಾದರೂ ಒಂದನ್ನು ಹಾಕ್ಕೋಬೇಕು. ನಮಗೆ ಅದು ಜಾರಿ ಹೋಗಬಾರ್ದು ಅಂತ ಈ 6 ಬಟ್ಟೆಯನ್ನು ನಾವು ಸೇರಿಸಿ ಹಾಕ್ಕೋಬೇಕು. ಇಷ್ಟು ಆದಮೇಲೆ ಈಗ ಒಂದು ಮಾರ್ಕರನ್ನು ತಗೋಬೇಕು. ಮಾರ್ಕರನ್ನು ತಗೊಂಡು ಈಗ ಈ ಶೇಪಲ್ಲಿ 1 ಇಂಚಿನ ಲೆಕ್ಕದಲ್ಲಿ ನಾವು ಹಾಕ್ಕೋತಾ ಹೋಗಬೇಕು. ಈ ರೀತಿ ಡ್ರಾಯಿಂಗನ್ನು ಬಿಡಿಸ್ಕೊತ ಹೋಗಬೇಕು. 1 ಇಂಚಿನ ಅಂದಾಜಲ್ಲಿ ಬಿಡಿಸ್ಕೋಬೇಕು. ಹೀಗೆ ತುದಿವರೆಗೂ ಕೂಡ ಇದೇ ರೀತಿಯಾಗಿ ಬಿಡಿಸ್ಕೊಂಬರ್ತೀನಿ. ನಾನಿವತ್ತು ಬೇರೆ ರೀತಿಯ ಮ್ಯಾಟನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡ್ಕೊಂಬನ್ನಿ. ನಾನೀಗ ಕೊನೆಯವರೆಗೂ ಕೂಡ ಇದೇ ರೀತಿ ಮಾರ್ಕನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ತುದಿವರೆಗೂ ಕೂಡ ಇದೇ ರೀತಿಯಾಗಿ ಮಾರ್ಕನ್ನು ಹಾಕ್ಕೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ, ಈಗ ರಿಯಲ್ಲಾಗಿ ಟ್ವಿಸ್ಟ್ ಇರೋದು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಏನು ಲೈನನ್ನು ಹಾಕಿದ್ದೀನಲ್ಲ, ಆ ಲೈನ್ ಮೇಲೇ ಸ್ಟಿಚ್ ಮಾಡಬೇಕು. ಪೂರ್ತಿ ಫಸ್ಟಿಂದ ಹಿಡಿದು ಕೊನೆಯವರೆಗೂ ಕೂಡ ಲೈನ್ ಮೇಲೇ
ಸ್ಟಿಚ್ ಮಾಡ್ತಾ ಬರಬೇಕು. ಓಕೆನಾ? ಫಸ್ಟಿಂದ ಕೊನೆಯವರೆಗೂ ಪ್ರತಿ ಲೈನ್ ಮೇಲೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನಕ್ಕೆ ಸ್ಟಿಚ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಫಸ್ಟು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ನೀವೇನು ಮಾಡಿ ಅಂತಂದರೆ, ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟೊತ್ತಿಗೆ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಂದಿದ್ದೀನಿ. ಇದು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಕೊನೆಗೆ ಕಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾವೀಗ ಕತ್ತರಿಯನ್ನು ತಗೋಬೇಕು. ಇಲ್ಲಿ ಮೇಲ್ಗಡೆ ಪೀಸು ಒಂದು, ಈ ಚೂಡಿ ಪೀಸು ಇನ್ನೊಂದು, ಈ ಪೀಸು ಇನ್ನೊಂದು, ಈ 3 ಬಟ್ಟೆಯನ್ನು ಕಟ್ ಮಾಡಬೇಕು. ಯಾವ ರೀತಿಯಪ್ಪ ಅಂತಂದರೆ, ಹೀಗೆ ಜಸ್ಟು ನೋಡ್ಕೊಳ್ಳಿ, 3 ಬಿಟ್ಟು ಜಾಸ್ತಿ ಕಟ್ ಆಗಿಬಿಟ್ರೆ ಕಷ್ಟ. ಈ ರೀತಿಯಾಗಿ ಕರೆಕ್ಟ್ ಮಿಡ್ಲಿಗೆ ಬರುವ ರೀತಿಯಲ್ಲಿ ಅದನ್ನು ನಾವು ಕಟ್ ಮಾಡಬೇಕು. ಹೀಗೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಬರೋ ರೀತಿಯಲ್ಲಿ ಎಲ್ಲ ಬಟ್ಟೆನೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾಕೆ ಕಟ್ ಮಾಡಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಆಯಿತಾ? ಹೀಗೆ ಕರೆಕ್ಟಾಗಿ ಮಿಡ್ಲಿಗೆ ಕಟ್ ಮಾಡಿ, ತುದಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಮಿಡ್ಲಿಗೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹೀಗೆ ಪೂರ್ತಿ ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಪೂರ್ತಿಯಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೊಬಂದಾಯಿತು. ಈಗ ಇಷ್ಟು ಕಟ್ ಮಾಡಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಜಸ್ಟ್ ಹೀಗೆ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಒಂಥರ ಡಿಸೈನರ್ ಮ್ಯಾಟ್ ಆದಂಗೆ ಆಯಿತು. ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ಪೈಪಿಂಗನ್ನು ಕೊಡಬೇಕು. ಫಸ್ಟ್ ಕಟ್ ಮಾಡ್ಕೊಂಬಿಡೋಣ, ಆಮೇಲೆ ಪೈಪಿಂಗನ್ನು ಯಾವ ಬಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ಮತ್ತೆ ಹೇಳ್ತೀನಿ. ನಾನೀಗ ಇದೇ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸುತ್ತ ಟ್ರಿಮ್ ಮಾಡ್ಕೊಂಡು ಆದಮೇಲೆ ಈಗ ಏನು ಮಾಡಬೇಕು, ನಾವು ನಾರ್ಮಲ್ ಹೇಗೆ ಪೈಪಿಂಗನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಜಸ್ಟ್ ಹೀಗೆ ಒಂದು ಸರಿ ಸ್ಟಿಚ್ ಮಾಡ್ಕೊಬೇಕು, ಇಲ್ಲಿ ತುದಿವರೆಗೂ ಕೂಡ. ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ, ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಹೊಲಿಬೇಕು. ಸುತ್ತಲೂ ಕೂಡ ಹೊಲ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಸುತ್ತಲೂ ಕೂಡ ಚಂದ ಮಾಡಿ ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಬಂದಾಯಿತು. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಎಷ್ಟೋ ವಸ್ತುಗಳನ್ನು ಬೇಡ, ವೇಸ್ಟ್ ಅಂತ ಬಿಟ್ಬಿಡ್ತೀವಿ. ಅಂಥ ವಸ್ತುಗಳನ್ನು ಹೇಗೆಲ್ಲ ಯೂಸ್ ಮಾಡ್ಕೊಬೋದು ಅಂತ ನೋಡಿದ್ರೆ ಫ್ರೆಂಡ್ಸ್, ನೋಡಿ, ನಾನು ಇದು ಏನಕ್ಕೂ ಎಕ್ಸ್ಟ್ರಾ ಬರ್ತಿರಲಿಲ್ಲ, ಸುಮ್ಮನೆ ಜಸ್ಟ್ ಬಿಸಾಕೋ ಬಟ್ಟೆಗಳಾಗಿತ್ತು. ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಮಾಡಬೇಕು ಯೋಚನೆ ಮಾಡಿ ಮಾಡೋವಂಥದ್ದಾಗಿತ್ತು. ಅದಕ್ಕಾಗಿ ಇವತ್ತು ಈ ರೀತಿದ್ದಾಗಿ ಮ್ಯಾಟನ್ನು ಹೊಲಿದಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಈ ರೀತಿ ಏನಾದ್ರು ಹೊಸ ರೀತಿದು ಏನಾದ್ರು ಟ್ರೈ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಸಿಬೇಕು ಅಂತ ಇಟ್ಟಿರೋ ವಸ್ತುಗಳಿಂದ ನೀವೇನಾದ್ರು ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಮ್ಯಾಟನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಸ್ಕ್ವಯರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದಿಷ್ಟು ಮಾತ್ರ ಸಾಕಾಗೋದಿಲ್ಲ, ಇನ್ನೂ ಒಂದು ಐಟಮ್ ಬೇಕಾಗುತ್ತೆ. ಫಸ್ಟ್ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ. ಆಮೇಲೆ ಮತ್ತೊಂದು ಐಟಮನ್ನು ನಾವು ಏನು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಅವನಿ ರಂಗೋಲಿ ಹಾಗೂ ಅವನಿ ಆಲ್ ಇನ್ ಒನ್ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 3 ರೀತಿಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 4.25 ಇಂಚ್ ಇದೆ. ಹಾಗೆ ಈ ಕಡೆನೂ ಬಂದು 4.25 ಇಂಚು ಇದೆ. ಇಲ್ಲಿ ನೋಡಿ,
4 ಮುಕ್ಕಾಲು ಇಲ್ಲ ಒಂದು 5 ಇಂಚು ಅಂತ ಅಂದ್ಕೊಳ್ಳಿ. ನನಗೆ ಒಂದು 4 ಪೀಸು ಇದೇ ಅಳತೆಯಲ್ಲಿ ಸಿಕ್ತು, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸನ್ನು ನಾನು ಈ ಅಳತೆಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ 2 ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಫಸ್ಟು ಈ 2 ಬಟ್ಟೆಯನ್ನು ಜಾಯಿನ್ ಮಾಡ್ಕೋಬೇಕು. ಆನಂತರ ಇದು ಹೀಗಾಗುತ್ತಲ್ಲ, ಆಮೇಲೆ ಇದಕ್ಕೆ ಈ ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಈ ಬಟ್ಟೆಯನ್ನು ಜಾಯಿನ್ ಮಾಡ್ಕೊಳ್ಳಿ. ಒಟ್ಟು 3 ಪೀಸ್ಗಳಾಗಿ ಜಾಯಿನ್ ಮಾಡಿಕೊಂಡು ಬರ್ತೀನಿ. ಈ ರೀತಿಯಾಗಿ ಜಾಯಿನ್ ಮಾಡ್ಕೊಬೇಕು. 3 ಪೀಸನ್ನು ಜಾಯಿನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈ 3 ಹೇಗೆ ಜಾಯಿಂಟ್ ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇದರ ಆಪೋಸಿಟ್ ಇಡೋಣ. ಅನಂತರ ಇದು ಮಧ್ಯದಲ್ಲಿ ಇದು ಉಲ್ಟಾ ಪಲ್ಟಾ ಹೇಗಿದೆ ಅನ್ನೋದೇ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೇಕು. ಆಮೇಲೆ ಇದು ಹೀಗೆ ಚಂದ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಈ 3 ಬಟ್ಟೆಯನ್ನು ಈಗ ನಾನು ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಹೀಗೆ ನೆಕ್ಸ್ಟು ಕೊನೆಗೆ ಫಸ್ಟಲ್ಲಿ ಇದು ಬರಬೇಕು, ಆಮೇಲೆ ನೆಕ್ಸ್ಟ್ ಇದು ಹೀಗೆ ಒಟ್ಟು ಇದೇ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಎಲ್ಲದನ್ನು ಕೂಡ 3 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಹೀಗೆ ಜಾಯಿನ್ ಮಾಡಿ ಹೊಲಿಬೇಕು. ಹೀಗೆ ಪೂರ್ತಿ ಜಾಯಿನ್ ಮಾಡಿ ಒಂದೊಂದಕ್ಕೂ ಕೂಡ ಈ 4 ಪೀಸನ್ನು ಕೂಡ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂಲಿಕ್ಕೂ ಇಷ್ಟ ಆಗುತ್ತೆ. ಮತ್ತು ನಾವು ಗೆಸ್ಟ್ಗಳು ಬಂದಾಗ ಊಟಕ್ಕೆ ಹಾಕಿ ಕೂರಿಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದೇ ರೀತಿ ಉದ್ದದ್ದು ಕೂಡ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಈ ರೀತಿ ಉದ್ದ ಮ್ಯಾಟ್ಗಳನ್ನು, ಚಾಪೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾನೀಗ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೆ ಚೆನ್ನಾಗಿ ಒಬ್ಬರು ಕೂರು ಹಾಗೆ ಬಂದಿದೆ. ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಾಯಿತು. ನಾವು ಇನ್ನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೇರೆ ರೀತಿಯಲ್ಲೂ ಕೂಡ ಮ್ಯಾಟನ್ನು ರೆಡಿ ಮಾಡ್ಕೊಬೋದು. ಆ ರೀತಿಯನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ, ಡಿಫ್ರೆಂಟಾಗಿ ಮಾಡೋವಂಥದ್ದು. ಈಗ ಬರೀ ಇಷ್ಟೇ ಇಟ್ಟರೆ ಜಾರತ್ತೆ ಮತ್ತು ತೆಳು ಆಗುತ್ತೆ, ಹೌದಾ? ಅದಕ್ಕಾಗಿ ಏನು ಮಾಡಬೇಕು, ನಾನೀಗ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತ ಅಂದರೆ, ಹಳೆ ಬೆಡ್ ಸ್ಪ್ರೆಡ್ ಇರುತ್ತಲ್ಲ, ಒಂದು ಬೆಡ್ ಸ್ಪ್ರೆಡನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಹಳೇದು. ಅದನ್ನು ಏನು ಮಾಡಬೇಕು ಅಂತಂದರೆ, ಹೀಗೆ 2 ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ದಪ್ಪಗೆ ಬರುತ್ತಲ್ಲ ಅಂತ. ಮತ್ತು ನಾವು ಕೆಳಗಡೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಜಾರೋದು ಕೂಡ ಇರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಾವು ಈ ರೀತಿ ಪಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಇದನ್ನು ತಗೊಂಡು ನಾವು ಹೀಗೆ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಇದನ್ನು ಹೀಗೆ ಮಧ್ಯದಲ್ಲಿ ಹಾಕ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಈಗ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ಟಿಚ್ಚಿಂಗ್ಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಆನಂತರ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಆ ಜಾಗದಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕೋಣ. ಆವಾಗ ಸ್ವಲ್ಪ ಸ್ಟಿಫಾಗಿ ಬರುತ್ತೆ. ನಾನೀಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಮಿಡ್ಲಲ್ಲೂ ಕೂಡ ಇಲ್ಲಿ ಒಂದೊಂದು ಸ್ಟಿಚ್ಚು, ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನು ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಹೀಗೆ ಉದ್ದುದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ನಾವು ಹೀಗೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಅದು ಹೀಗೆ ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು ಇಲ್ಲೇನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲದನ್ನು ಕೂಡ ಚೆಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಅಷ್ಟು ಕೂಡ ಟ್ರಿಮ್ ಮಾಡ್ಕೊಂಡು ಬರ್ತೀನಿ.
ನೋಡಿ ಪೂರ್ತಿ ಮ್ಯಾಟನ್ನು ಕೂಡ ಟ್ರಿಮ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಈ ರೀತಿದು ಪಿಂಕ್ ಕಲರ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚಿನ ಅಳತೆಯಲ್ಲಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನಾವು ಎಲ್ಲದಕ್ಕೂ ಪೈಪಿಂಗನ್ನು ಕೊಡ್ತೀವಲ್ಲ, ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು. ನಾನು ಜಸ್ಟ್ ಇಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಕೊನೆಗೆ ಮಾಡ್ಕೊತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ, ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಿ, ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಒಂದು ಸೆಟ್ಗಳನ್ನೆಲ್ಲ ಹೊಲಿದಿಟ್ಕೊಂಡ್ಬಿಟ್ರೆ ಊಟಕ್ಕೆ ಕೂತವರಿಗೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ನಾವಿಲ್ಲ ಇನ್ನೊಂಚೂರು ದೊಡ್ಡ ಬೇಕು, ನಮಗೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ, ಈ ಪೀಸ್ಗಳನ್ನೇ ನಾವು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ, ನಾನಿಲ್ಲಿ 5 ಇಂಚನ್ನು 4.25 ಇಂಚು 5 ಇಂಚು ಅಂದ್ಕೊಳ್ಳಿ, 5 ಇಂಚನ್ನು ಇಟ್ಕೊಂಡಿದ್ನಲ್ಲ, ಅದೇ ರೀತಿ 6 ಇಂಚನ್ನು ನಾವು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.